ಮೊನ್ನೆ ತಾನೇ ಬೆಂಗಳೂರಿನ ಐತಿಹಾಸಿಕ ಕರಗ ನಡೀತು. ನಾವೆಲ್ಲ ನೋಡಿ ಸಂಭ್ರಮ ಪಟ್ವಿ. ನಾವೆಲ್ಲ ಇನ್ನೂ ಒಂದು ದೃಶ್ಯನ ವಿಡಿಯೋಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ವಿ. ಏನು ಕರಗ ಬಂದು ದರ್ಗಾದೊಳಗಡೆ ಎಲ್ಲ ಹೋಗಿ ಅಲ್ಲಿನೂ ಒಂದು ರೌಂಡ್ ಹಾಕಿ ಬಂತು. ಅವರು ಎಲ್ಲ ನಮ್ಮನ್ನ ಸ್ವಾಗತಿಸಿದ್ರು. ಕರಗವನ್ನ ಸ್ವಾಗತಿಸಿ ಮುಸ್ಲಿಮರು ಅದಕ್ಕೆ ಗೌರವವನ್ನು ನೀಡಿ ಕಳಿಸ್ಕೊಟ್ರು. ಈ ಒಂದು ಆತ್ಮೀಯವಾದಂಥ ವಿಡಿಯೋಗಳನ್ನು ನೀವು ನೋಡಿದ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರಿ ಅಲ್ವಾ? ಇದು ಯಾವ ದರ್ಗಾ? ಅದು ಯಾರು ದರ್ಗಾ? ಆ ದರ್ಗಾ ಯಾರಿಗೆ ಸಂಬಂಧಪಟ್ಟಿದ್ದು? 3 ಜನ ಇದ್ದಾರೆ. ಮಾಣಿಕ್ ಮಸ್ತಾನ್, ತವಕ್ಕಲ್ ಮಸ್ತಾನ್, ಟಿಪ್ಪು ಮಸ್ತಾನ್. ಅದರಲ್ಲಿ ಇಬ್ಬರು ದರ್ಗಾ ಇಲ್ಲಿದೆ. ಮಾಣಿಕ್ ಮಸ್ತಾನ್ ದರ್ಗಾ, ತವಕ್ಕಲ್ ಮಸ್ತಾನ್ ದರ್ಗಾ. ಯಾರು ಈ 3 ಜನ? ಮಾಣಿಕ್ ಮಸ್ತಾನ್, ತವಕ್ಕಲ್ ಮಸ್ತಾನ್, ಟಿಪ್ಪು ಮಸ್ತಾನ್. ಇವ್ರು ಯಾರಪ್ಪ ಈ 3 ಜನ ಅಂತಂದ್ರೆ, ಹೈದರ್ ಅಲಿ ಅವರ ಕಾಲದಲ್ಲಿ ಈ 3 ಜನ ಇಲ್ಲಿ ಬೆಂಗಳೂರು ಕೋಟೆ ಕಟ್ಟೋ ಕಾಲದಲ್ಲಿ ಇಲ್ಲಿದ್ರು. ಬೆಂಗಳೂರು ಕೋಟೆಯನ್ನು ಹೈದರ್ ಅಲಿ ಬಲಪಡಿಸಬೇಕಾದ್ರೆ, ಯಾಕೆಂದ್ರೆ ಕೆಂಪೇಗೌಡರು ಕಟ್ಟಿದ ಮಣ್ಣಿನ ಗೋಡೆ ಅಲ್ವೇ, ಅದನ್ನ ಇವರು ಕಲ್ಲಿನ ಕೋಟೆಗಳನ್ನ ಮಾಡಿ ಸ್ಟ್ರೆಂಥನ್ ಮಾಡುವಂತ ಕಾಲಕ್ಕೆ ಇವ್ರು 3 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡುವಂತ ಕಾಲಕ್ಕೆ ಪ್ರೇಯರ್ ಟೈಮಲ್ಲಿ ಎಲ್ಲರೂ ವಿಶ್ರಾಂತಿ ತಗೊಳ್ಳುವಾಗ ಇವ್ರು 3 ಜನ ಮಾತ್ರ ಬೇರೆ ಕಡೆ ಪ್ರೇಯರ್ ಮಾಡೋರು. ಹೈದರ್ ಅಲಿಗೆ ಇದು ಆಶ್ಚರ್ಯ ಆಗ್ತಾ ಇತ್ತು.